ಹಲೋ ಎವ್ರಿವನ್, ಗುಡ್ ಈವ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾನು ಇರಬೇಕು. ಫಸ್ಟ್ ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಚಿಕ್ಕ ಬೆಲ್ಲೈಕನ್ ಆದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಾವು ಅವಾಗ ಅಪ್ಲೋಡ್ ಮಾಡೋ ನಮ್ಮ ಲೈಫ್ ಸ್ಟೈಲ್ ರೂಟೀನ್ಸು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಇವನ್ ಇಲ್ಲಿ ಮಿಲ್ಕಿ ಏನೋ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರ ತಾನೆ. ಅವಳು ತೆಲುಗಲ್ಲಿ ಮಾತಾಡಿದ್ದಾಳೆ, ಅದಕ್ಕೆ ಅದು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಈ ಲಾಗ್ ಆಲ್ರೆಡಿ ತೆಲುಗಲ್ಲಿ ಅಪ್ಲೋಡ್ ಆಯಿತು, ಕನ್ನಡದಲ್ಲೇ ಲೇಟ್ ಆಯಿತು ಅಷ್ಟೇ. ಸೊ ಆ್ಯಂಡ್ ಮೋರ್ ಓವರ್ ಏನಂದರೆ ಇದು ಇವತ್ತಿನ ಸ್ಪೆಷಲ್ಲು. ಇಲ್ಲಿ ಮಿಲ್ಕಿ ಎಕ್ಸ್ಪ್ರೆಷನ್ ಅಬ್ಸರ್ವ್ ಮಾಡಿದವರು ಹೇಗೆ ಅನ್ನಿಸ್ತು ಅನ್ನೋದನ್ನು ಒಂದು ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಮಿಲ್ಕಿ ಸ್ಪೆಷಲ್ ಏನು ಅಂದರೆ ಇವತ್ತು ಆ್ಯನ್ಯುಯಲ್ ಡೇ ಸ್ಪೆಷಲ್ಲು. ಇದು ಲಾಸ್ಟ್ ಸಂಡೇದು, ಮಾರ್ಚ್ 9th ಲಾಸ್ಟ್ ಸಂಡೇದು ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಅವಳು ಸ್ಕೂಲ್ ಕಡೆಯಿಂದ ಆ್ಯನ್ಯುಯಲ್ ಡೇ ಇತ್ತು, ಸೊ ಫೀಸ್ ಅಷ್ಟೇ ಕೊಟ್ಬಿಟ್ಟಿದ್ದೀವಿ ನಾವು. ಅವರೇ ಡ್ರೆಸ್ಸು ಎವ್ರಿಥಿಂಗ್, ಡ್ಯಾನ್ಸರ್ಸ್ ಕರ್ಕೊಂಬಂದು ತುಂಬ ನೀಟಾಗಿ ಡ್ಯಾನ್ಸ್ನೆಲ್ಲ ಕಲಿಸಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 2 ಡ್ಯಾನ್ಸಲ್ಲಿದ್ದಾಳೆ. ಸೊ ಈಗಿನ ಟೈಮ್ ಬಂದುಬಿಟ್ಟು 3:30 ಸ್ಟಾರ್ಟ್ ಆಗುತ್ತೆ, ಅಪ್ ಟು 7:30 8ವರೆಗೂ ಅಂತ ಹೇಳಿದರು. ನಾವು 3:30 ಆದ್ರೂ ಮನೆ ಹತ್ರನೇ ಇದ್ವಿ. 20 ನಿಮಿಷನೇ ಅಲ್ವಾ ಆಟೋದಲ್ಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಅದರಲ್ಲೂ ಅಮ್ಮ, ಅಣ್ಣ, ತಮ್ಮ, ಸ್ವಾತಿ ಎಲ್ಲರೂ ಬಂದಿದ್ದರು. ಆ್ಯಂಡ್ ನನ್ನ ತಮ್ಮನಿಗೆ ಆಫೀಸ್ ಇದೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಶಿಫ್ಟೇ ಅಂತ ಹೇಳ್ಬಿಟ್ಟು ಹೊರಟೋದ. ನಮ್ಮ ಅಣ್ಣ ಬಂದುಬಿಟ್ಟು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೋದ್ರು ಮನೆಗೆ. ನಾನು, ಸ್ವಾತಿ, ಕಿಡ್ಸ್ ಎಲ್ಲ ಆಟೋದಲ್ಲಿ ಹೋಗ್ತಾ ಇದ್ವಿ. ಹೋಗ್ತಾ ಪ್ರೀವಿಯಸ್ಲಿ ಅವ್ರು ಕಳಿಸಿರೋ ಲೊಕೇಶನ್ಗೆ ನಾವು ರೀಚ್ ಆಗಿ ಆಟೋದಲ್ಲಿ ಇಳ್ಕೊಂಡಿದ್ದು 2-3 ಮಿನಿಟ್ಸ್ಗೆ ಅವರು ಅದೇ ಸ್ಕೂಲ್ ನಿಯರೆಸ್ಟಲ್ಲಿರೋ ವಿವೇಕಾನಂದ ಸ್ಕೂಲು ಅಂತ ಹೇಳಿದ್ರು. ಇದು ಬಂದುಬಿಟ್ಟು ಸಾಕರ್ ನಗರದಲ್ಲಿದೆ. ಬಟ್ ನಾವು ಇಳಿದಾದ್ಮೇಲೆ ಅಲ್ಲಿ ಬೇರೆ ಆಟೋಗೆ ಟ್ರೈ ಮಾಡಿದ್ವಿ, ಯಾವುದೂ ಸಿಗಲಿಲ್ಲ. ಅಲ್ಲಿ ಸ್ಕೂಲ್ ಹತ್ರ ಇರೋರು ಸಜೆಸ್ಟ್ ಮಾಡಿದ್ದು ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋದರೆ ಒಂದು 5-10 ಮಿನಿಟ್ಸ್ ಆಗುತ್ತೆ ಅಂತ. ಟ್ರ್ಯಾಕ್ ಮೇಲೆ ಹೋಗೋಕ್ಕೆ ಭಯ ತಾನೇ, ಅದಕ್ಕೋಸ್ಕರ ಟ್ರ್ಯಾಕ್ ಕೆಳಗಡೆ ವಾಕ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ 20 ನಿಮಿಷ ಮೇಲೆ ಆಯಿತು. ಬಟ್ ನಾವಲ್ಲಿ ಸ್ಕೂಲ್ ಹತ್ರ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೇ ಒಂದು ಆಟೋ ಬಂತು. ಅದು ಮಿಲ್ಕಿ ಸ್ಕೂಲ್ ಪೇರೆಂಟ್ಸ್ ಅವರು ತೊಗೊಂಬಂದಿರೋ ಆಟೋನೇ. ಅವ್ರ ಜೊತೆ ಮಿಲ್ಕಿನ, ಸ್ವಾತಿನ ಆನ್ ಟೈಮ್ಗೆ ನಾವು ಡ್ಯಾನ್ಸಸ್ ಸ್ಕೂಲ್ ಹತ್ರ, ಆ್ಯನ್ಯುಯಲ್ ಡೇ ನಡೀತಿರೋ ಸ್ಕೂಲ್ ಹತ್ರ ಕಳಿಸ್ಬಿಟ್ವಿ. ನಾನು, ಅಮ್ಮ, ಮಿಲ್ಕಿ ನಡ್ಕೊಂಬರೋಷ್ಟರಲ್ಲಿ ಆಲ್ರೆಡಿ ಸ್ಪೀಚೆಲ್ಲ ಮುಗಿದು ಈ ವೈಟ್ ಕಲರ್ ಯೋಗ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡ್ತಿದ್ದೀನಿ. ಐ ಥಿಂಕ್ ಇದಕ್ಕೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ನನಗೆ ಗೊತ್ತು, ಆದ್ರೂ ತುಂಬ ಚೆನ್ನಾಗಿದೆ. ಸೊ ಇಲ್ಲಾಂದರೆ ಮ್ಯೂಟ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಎಂಡ್ವರೆಗೂ ನೋಡಿ ಯಾವ ಥರ ಆಗ್ತೀನಿ ಅಂತ ಮಿಸ್ ಮಾಡಬೇಡಿ. ಬಟ್ ತುಂಬ ಚೆನ್ನಾಗಿದ್ದಾವೆ ಡ್ಯಾನ್ಸ್. ಆಲ್ರೆಡಿ 2ನೇ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಇವ್ರದ್ದು ಪ್ಲ್ಯಾನ್ ಅಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ಪೀಚು, ಸ್ವಲ್ಪ ಡ್ಯಾನ್ಸು, ನೆಕ್ಸ್ಟ್ ಸ್ಪೀಚು, ಆ ಥರ. ಇಲ್ಲೊಂದು ಸ್ವಲ್ಪ ಹಾಡು ಕೇಳ್ಬಿಟ್ಟು ಬರೋಣ. ಸೊ ಆ್ಯಕ್ಚುಲಿ ಮ್ಯೂಟ್ ಮಾಡೋಣ ಅನ್ನಿಸಿದ್ರೂ ಅಲ್ಲಿ ನನಗೆ ತಂದೆ ತಾಯಿ ಸಾಂಗು ಅದು ಅಷ್ಟು ಹಾರ್ಟ್ ಟಚಿಂಗ್ ಆಗಿರೋ ಮ್ಯೂಸಿಕ್ ಕೇಳಿದ ತಕ್ಷಣ ಮ್ಯೂಟ್ ಮಾಡಬೇಕು ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಹಾಕಿದ್ದೆ. ಈ ಫಂಕ್ಷನ್ಗೆ ಯಾರಾದರೂ ವಿಸಿಟ್ ಮಾಡಿರೋರು ನಮ್ಮ ಲಾಗ್ನ ನೋಡ್ತಿದ್ರೆ ಖಂಡಿತ ನಿಮ್ಮ ಹೆಸರನ್ನು ಕಾಮೆಂಟ್ ಮಾಡಿ. ಲಾಗ್ ಹೇಗಿತ್ತು ಅನ್ನೋದನ್ನು ಮಾತ್ರ ತಿಳಿಸ್ಕೊಡ್ಬಿಡಿ. ಆ್ಯಂಡ್ ಒನ್ ಥಿಂಗ್ ಏನಂದರೆ, ಆ ಸಾಂಗ್ ಪೇರೆಂಟ್ಸ್ ಸಾಂಗ್ ಎಲ್ಲ ಆಯ್ತಲ್ವ, ಅಲ್ಲಿ ಯಾರಾದರೂ ಅಬ್ಸರ್ವ್ ಮಾಡಿದ್ರಾ? ಕಿಡ್ಸ್, ಅದು ನರ್ಸರಿ ಕಿಡ್ಸ್ ಇದೆ ಆ್ಯಕ್ಚುಲಿ. ತಂದೆ ತಾಯಿ ಜೊತೆ ಸಾಂಗ್ಸು ವಿತ್ ಪ್ರೀವಿಯಸ್ಲಿ ಡ್ಯಾನ್ಸರ್ ಕಡೆಯಿಂದನೇ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಪೇರೆಂಟ್ಸ್ಗೆ. ಸೊ ಫಸ್ಟ್ ಸಾಂಗು ತಾಯಿದಿದ್ದರೆ ತಂದೆಯವರು ಸಹ ಸೇರಿ ಹೋಗಿದ್ದರು. ಅಲ್ಲೊಂದು ಟೀಚರ್ ಎಂಟ್ರಿ ಕೊಟ್ಟು ಅವ್ರನ್ನೆಲ್ಲ ಸ್ವಲ್ಪ ಸ್ಕಿಪ್ ಮಾಡಿಸಿದ್ರು. ಆಮೇಲೆ ತಾಯಿಯವ್ರದ್ದು, ತಂದೆಯವ್ರದ್ದು ಇಬ್ಬರದ್ದು ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಸ್ವಲ್ಪ ಗ್ಯಾಪಲ್ಲಿ ಟೀಚರ್ಸ್ಗೆಲ್ಲ ಬೆಸ್ಟ್ ಟೀಚರ್ಸ್ಗೆ ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಎಫರ್ಟ್ ಹಾಕಿನೇ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಒಂದು ಗಿಫ್ಟ್ ಪ್ರೆಸೆಂಟೇಷನ್ ಕೊಡ್ತಿದ್ರು. ಸೊ ಅದು ಮುಗಿದ್ಮೇಲೆ ಆಮೇಲೆ 1-2-3 ಡ್ಯಾನ್ಸು. ಇಲ್ಲಿ ಕಾಣಿಸ್ತೀರ ಈ ಮ್ಯಾಮ್ ಅಂತೂ ರಕ್ಷಿತಾ ಮ್ಯಾಮು ತುಂಬ ಎಫರ್ಟಬಲ್ ಮೇಡಮ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನೆವರ್ ಎವರ್ ಎಂಡ್ ಸಚ್ ದಿಸ್ ಟೈಪ್ ಆಫ್ ಟೀಚರ್ ಅಂತ ಓಪನಾಗಿ ಹೇಳ್ತೀನಿ ನಾನು. ಎಷ್ಟು ಪೇಷನ್ಸ್ ಇದೆಯಂದರೆ ಇಲ್ಲಿ ನೋಡಿ, ಅವರೇ ಸ್ಪೀಚ್ ಮಾಡ್ತಿರೋದು ಅಪ್ ಟು ಸ್ಟಾರ್ಟ್ ಆದಾಗಿಂದ ಎಂಡ್ವರೆಗೂ. ಆ ಸ್ಪೀಚ್ ಗ್ಯಾಪಲ್ಲಿ ಸ್ಪೀಚ್ ಮಾಡ್ತಾರೆ.
ಆಮೇಲೆ ಕಿಡ್ಸಿಗೆ ಬಂದು ಡ್ಯಾನ್ಸ್ ಆಡ್ತಿರ್ಬೇಕಾದ್ರೆ ಅವರು ಸ್ಟೆಪ್ಸನ್ನ ಮರ್ತೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ನಿಂತ್ಕೊಂಡು ಅವ್ರಿಗೆ ಸ್ಟೆಪ್ಸ್ ಎಲ್ಲ ತೋರಿಸ್ತಿರ್ತಾರೆ. ಅಲ್ಲಿಂದ ಓಡೋಗ್ತಾರೆ, ಮತ್ತೆ ಸ್ಪೀಚನ್ನ ಕಂಟಿನ್ಯೂ ಮಾಡ್ತಾರೆ. ತುಂಬ ಎಫರ್ಟ್ ಹಾಕಿದ್ದಾರೆ. ಇದು ಸಕ್ಸಸ್ ಆಗಬೇಕು ಅಂದರೆ ಆಲ್ಮೋಸ್ಟ್ ಈ ಮ್ಯಾಮೇ ಒಂದು 50-60% ಎಫರ್ಟ್ ಹಾಕಿದ್ದಾರೆ ಅಂತ ನಾನು ಹಾರ್ಡಾಗಿ ಹೇಳ್ತೀನಿ. ಬೇಸಿಕಲಿ ಈ ನನ್ನ ಸ್ಟೇಟಸ್ನ ಈ ಸ್ಟೇಟ್ಮೆಂಟ್ನ ಇಲ್ಲಿ ವರ್ಕ್ ಮಾಡ್ತಿರೋರು ಬೇರೆಯವರು ಟೀಚರ್ಸ್ ಆಗಲಿ ಯಾರಾದರೂ ಕೇಳಿದ್ರೆ ಹರ್ಟ್ ಆಗ್ಬೋದು. ಬಟ್ ಅಲ್ಲಿ ಲೈವಲ್ಲಿ ನಾವು ನೋಡಿರೋದನ್ನ ಮಾತ್ರ ಆ ಮೇಡಮೇ ತುಂಬ ಎಫರ್ಟ್ ಹಾಕಿದ್ದಾರೆ ಅನ್ನೋ ಫೀಲ್ ಬಂತು. ಆ್ಯಂಡ್ ಒನ್ ಥಿಂಗ್ ಏನಂದರೆ ಇಲ್ಲಿ ಮಕ್ಕಳು ಆಡ್ತಿರೋ ಡ್ಯಾನ್ಸ್ಗೆ ಅಲ್ಲಿ ಮುಂದೆಗಡೆ ಕಿಡ್ ಒಬ್ಬರು ನೋಡ್ದೆ, ಅದು 9 ಮಂತ್ಸು ಏನೋ ಅಂತೆ ಕಿಡ್ಸ್ಗೆ, 9 to 11 months ಅಂತ ಹೇಳ್ದಂಗೆ ನೆನಪು. ಇಲ್ಲಿ ಮಾಡ್ತಿರೋ ಸ್ಕೂಲ್ ಕಿಡ್ಸು ಯಾವ ಥರ ಮಾಡ್ತಿದ್ದಾರೆ ಡ್ಯಾನ್ಸು, ಅವ್ರನ್ನ ಅದೇ ಥರ ಫಾಲೋ ಆಗಿ ಅವಳು ಅದೇ ಥರ ಸ್ಟೆಪ್ಸ್ ಹಾಕ್ತಿದ್ದಾಳೆ. ಎಷ್ಟು ಎನರ್ಜೆಟಿಕ್ಕಾಗಿ ಅವಳೆ ಅಂದರೆ, ಅವಳಂತೂ ನನಗೆ ಇವ್ರನ್ನ ನೋಡೋದಕ್ಕಿಂತ ಅವಳನ್ನೇ ನೋಡಬೇಕು, ಅವಳನ್ನೇ ವಿಡಿಯೋ ಮಾಡಬೇಕು ಅನ್ನಿಸ್ತು. ಬಟ್ ಇದು ಮೇಯ್ನ್ ಅಲ್ವಾ, ಮಿಸ್ ಮಾಡ್ಕೊಬಾರ್ದು ಅಂತೇಳಿ. ಅದರಲ್ಲೂ ಗರ್ಲ್ಸ್ದು ಬಾಯ್ಸ್ದು ಡ್ರೆಸ್ ಕೋಡ್ ಅಂತೂ ತುಂಬ ಹೈಲೈಟ್ ಆಗಿದೆ. ಆ ಡ್ರೆಸ್ ಕೋಡ್ಗೆ ಅರ್ಧ ಫಿದಾ ನಾನಂತೂ. ಇದರಲ್ಲಿ ಇನ್ನು ಯಾವಾಗ ಅಂತ ಲೀಗರಾಗಿ ವೆಯ್ಟ್ ಮಾಡ್ತಿದ್ವಿ ಮಿಲ್ಕಿ ಡ್ಯಾನ್ಸು. ಅವಳು ಅಲ್ಲೇ ಒಳಗಡೆ ಪ್ರಾಕ್ಟೀಸ್ ಮಾಡುತ್ತಿದ್ದಾಳೆ. ಸೊ ಬಿಕಾಸ್ ಆಫ್ ಅದು ಟ್ರೆಡಿಷ್ನಲ್ ಡ್ರೆಸ್ ಕೊಟ್ಟಿರೋದ್ರಿಂದ LKG ಮಕ್ಕಳು ಟ್ರೆಡಿಷ್ನಲ್ ಡ್ರೆಸ್ ಕೊಟ್ಟಿದ್ದಾರೆ, ಹಾಗಾಗಿ ಅವ್ರದ್ದು ಲಾಸ್ಟ್ ಆ್ಯಂಡ್ ಲೀಸ್ಟ್ ಅಂತ ಇಟ್ಬಿಟ್ಟಿದ್ದಾರೆ. ಫೈನಲಾಗಿ ಎಷ್ಟೇ ಮಾಡಿದ್ರು, ಎಷ್ಟೇ ಫಾರಿನ್ ಅಬ್ರಾಡ್ ಎಲ್ಲ ಥರದ ಡ್ರೆಸ್ ಕೋಡ್ ಹಾಕಿ ನಾವು ವರ್ಕ್ ಮಾಡಿದ್ರು, ನಮ್ಮ ಸ್ಟಾರ್ಟಿಂಗ್ ಆಗಲಿ ಎಂಡಿಂಗ್ ಆಗಲಿ ನಮ್ಮ ಇಂಡಿಯನ್ ಡ್ರೆಸ್ ಕೋಡು, ಅದರಲ್ಲಿ ಈ ಥರ ಟ್ರೆಡಿಷ್ನಲ್ ಡ್ರೆಸ್ ಕೋಡಲ್ಲಿ ಫಿನಿಶ್ ಆದ್ರೇ ಅದಕ್ಕೊಂದು ಅಂದ ಅಂತ ನಾನು ಪ್ರೌಡಾಗಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಮಕ್ಕಳೆಲ್ಲ ಡ್ರೆಸ್ಸು ಸೇರಿಸಿ ಒಂದೇ ಡ್ಯಾನ್ಸ್, ಮ್ಯೂಸಿಕ್ ಹೇಳ್ದವ್ರು ಸಾಂಗ್ ಏನು ಅಂತ ತಿಳ್ಕೊಂಡಿರ್ತೀರ ತಾನೆ. ಸೊ ಹಾಗಾದರೆ ಕಾಮೆಂಟ್ ಮಾಡಿ ಸಾಂಗ್ ಯಾವುದು ಅಂತ. ಆ್ಯಂಡ್ ಪೇರೆಂಟ್ಸ್ಗೂ ಸಹ ನಾನು ಪ್ರೀವಿಯಸ್ಲಿ ಸ್ಪೋರ್ಟ್ಸ್ ಡೇದು ಲಾಗ್ ಒಂದು ಅಪ್ಲೋಡ್ ಮಾಡಿದ್ದೆ, ನೋಡಿರ್ತೀರ ಲಾಗ್ ನೋಡ್ತಿರೋರು. ಸೊ ಅವ್ರಿಗೂ ಸಹ ಅಲ್ಲಿ ಪೇರೆಂಟ್ಸ್ ವಿನ್ ಆಗಿರೋರಿಗೂ ಇಲ್ಲಿ ಗಿಫ್ಟ್ಸ್ ಕೊಡಿಸಿದ್ರು. ಅದರಲ್ಲೂ ಕಿಡ್ಸು ಕಡೆಯಿಂದ ಕೊಡಿಸಿದ್ರು. ಅದನ್ನು ಹ್ಯಾಪಿ ಆ್ಯಂಡ್ ಮೆಮೊರಬಲ್ ಮೂಮೆಂಟ್ ಅಂತಲೇ ಹೇಳ್ತೀನಿ. ಅಲ್ಲಿ ಸ್ಟೇಜ್ ಮೇಲಿರೋ ಕಿಡ್ಸಿಗಿಂತ ಸ್ಟೇಜ್ ಕೆಳಗಡೆ ಇರೋ ಕಿಡ್ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ ನೋಡಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂದರೆ, ನಮ್ಮದಂತೂ ಆ್ಯನ್ಯುವಲ್ ಡೇ ಸ್ಪೆಷಲ್ ಆಗು ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಮಿಲ್ಕಿ ಇನ್ನೂ ಫುಲ್ ಸಾಂಗ್ಗೆ ಡ್ಯಾನ್ಸ್ ಆಡಿರೋದು ನೆಕ್ಸ್ಟ್ ಪಾರ್ಟಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ, ಲೀಗರಾಗಿ ವೆಯ್ಟ್ ಮಾಡ್ತೀರಿ. ಈ ಲಾಗ್ ಇಷ್ಟ ಆಗಿರೋರು ನಮಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಆಂಧ್ರ ಹುಡುಗಿ. ಬಾಯ್.